ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಶಾಯಿ ಟುಕ್ಡ ಸ್ವೀಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಆ್ಯಂಡ್ ಇದು ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಇದನ್ನು ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನು ಇಲ್ಲಿ ವೈಟ್ ಬ್ರೆಡ್ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ನಾನು ಇದನ್ನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಒಂದು ಬ್ರೆಡ್ಡಲ್ಲಿ 2 ಪೀಸಸ್ ಆಗೋ ಥರ ನೋಡಿ ಈ ಥರ ಕಟ್ ಮಾಡೋಣ. ನೋಡಿ ಈ ಥರ ಕಟ್ ಮಾಡಾದಮೇಲೆ ಇವಾಗ ನಾನು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಇಡ್ತಾ ಇದ್ದೀನಿ ಬಾದಾಮ್ ಹಾಲನ್ನ ರೆಡಿ ಮಾಡೋಕ್ಕೆ. ಆ್ಯಂಡ್ ಫಸ್ಟಿಗೆ ನಾನಿಲ್ಲಿ 1 ಲೀಟ್ರ್ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದನ್ನು ನಾವು ಭಾಳ ಹೊತ್ತು ಕುದಿಸ್ಬೇಕು, ಹಾಲು ಸ್ವಲ್ಪ ಕಮ್ಮಿ ಆಗೋ ತನಕ. ಆಮೇಲೆ ನೆಕ್ಸ್ಟು ನಾನು ಬಾದಾಮ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ 1 ಕಪ್ಪಷ್ಟು ಸಣ್ಣ ಕಪ್ಪಲ್ಲಿ. ಆಮೇಲೆ ಸ್ವಲ್ಪ ಸ್ಯಾಫ್ರನ್ ಲೀವ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕೊಂಡ್ಬಿಟ್ಟು ಇದನ್ನು ಸ್ಟಿರ್ ಮಾಡೋಣ, ನೀಟಾಗಿ ತಿರುಗಿಸೋಣ ಸ್ವಲ್ಪ ಹೊತ್ತು. ಹಾಲು ಚೆನ್ನಾಗಿ ಕುದಿಬೇಕು. ಅದಾದಮೇಲೆ ಈಗ ನಾನು ಸ್ವಲ್ಪ ಕಂಡೆನ್ಸ್ ಮಿಲ್ಕ್ನ ಹಾಕ್ಕೊಳ್ತಾ ಇದ್ದೀನಿ, 1-2-3 ಸ್ಪೂನ್ ಅಷ್ಟು. ಈಗ ಸ್ವಲ್ಪ ನೀಟಾಗಿ ತಿರುಗಿಸೋಣ, ಕಂಡೆನ್ಸ್ ಮಿಲ್ಕ್ ಎಲ್ಲ ಮಿಕ್ಸ್ ಆಗೋ ತನಕ. ಆ್ಯಂಡ್ ನೋಡಿ ಈಗ ಇದು ರೆಡಿ ಆಗಿದೆ. ಈಗ ನೆಕ್ಸ್ಟು ನಾನು ಇನ್ನೊಂದು ಪಾತ್ರೆಗೆ 1-2 ಲೋಟ ಅಷ್ಟು ನೀರು ಹಾಕ್ಕೊಂಡ್ಬಿಟ್ಟು 1/2 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ, ಸಕ್ಕರೆ ಪಾಕ ಮಾಡ್ಕೊಳೋದಕ್ಕೆ. ನೋಡಿ ಈಗ ಸಕ್ಕರೆ ಪಾಕ ರೆಡಿಯಾಗಿದೆ. ಇದು ಕನ್ಸಿಸ್ಟೆನ್ಸಿ ಸ್ವಲ್ಪ ತಳ್ಳುಗೆ ಇರಬೇಕು, ಜಾಸ್ತಿ ದಪ್ಪ ಇರಬಾರ್ದು. ಈಗ ಸಕ್ಕರೆ ಪಾಕ ರೆಡಿ ಆದಮೇಲೆ ನಾನೊಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬ್ರೆಡ್ನೆಲ್ಲ ಫ್ರೈ ಮಾಡ್ಕೊಳೋದಕ್ಕೆ. ನೋಡಿ ಈಗ ಎಣ್ಣೆ ಕಾದ್ಮೇಲೆ ನಾನು ಒಂದೊಂದೇ ಬ್ರೆಡ್ನ ಹಾಕಿ ಫ್ರೈ ಮಾಡ್ತೀನಿ. ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಆಗೋ ತನಕ ಕರಿಬೇಕು ನಾವು ಎಣ್ಣೆಯಲ್ಲಿ. ಕರೆದಾದ್ಮೇಲೆ ಇದ್ರದ್ದು ಎಣ್ಣೆ ಎಲ್ಲ ತೆಗಿಯೋಣ ಈ ಥರ ಒತ್ಬಿಟ್ಟು. ಅದಾದಮೇಲೆ ಸಕ್ಕರೆ ಪಾಕದಲ್ಲಿ ಈ ಥರ ಡಿಪ್ ಮಾಡಿಬಿಟ್ಟು ತೆಗಿಬೇಕಷ್ಟೇ, ಬಾಳೋದು ಬಿಡಬಾರ್ದು. ನೋಡಿ ಸಕ್ಕರೆ ಪಾಕದಲ್ಲಿ ಡಿಪ್ ಮಾಡಾದ್ಮೇಲೆ ಈ ಥರ ಪ್ಲೇಟಲ್ಲಿ ನೀಟಾಗಿ ಜೋಡಿಸೋಣ. ಜೋಡಿಸ್ಬಿಟ್ಟು ಇದ್ರ ಮೇಲೆ ಇನ್ನೊಂದು ಸ್ಪೂನ್ ಸಕ್ಕರೆ ಪಾಕ ಸುಮ್ಮನೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬಾದಾಮ್ ಹಾಲು, ನೋಡಿ ಎಷ್ಟು ತಿಕ್ಕಾಗಿದೆ ಬಾದಾಮ್ ಹಾಲು. ಇಷ್ಟೇ ತಿಕ್ಕಾಗಿ ಮಾಡಬೇಕು. ಅದನ್ನು ಮಾಡಾದ್ಮೇಲೆ ಈ ಥರ ಇದ್ರ ಮೇಲೆ ಹಾಕೋಣ, ಯಾಕಂದರೆ ಬ್ರೆಡ್ಡೆಲ್ಲ ನೆನಿಬೇಕು ಅದಕ್ಕೆ. ಇದ್ರ ಮೇಲೆ ನಾನು ಬಾದಾಮನ್ನ ಉದುರಿಸ್ತಾ ಇದ್ದೀನಿ. ನಾನು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದ್ರ ಮೇಲೆ ಹಾಕ್ತಾ ಇದ್ದೀನಿ. ನೋಡಿ ತಿನ್ನೋಕೆ ಎಷ್ಟು ಟೇಸ್ಟಿಯಾಗಿ ಎಷ್ಟು ಚೆನ್ನಾಗಾಗಿದೆ. ತಿನ್ನೋಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು ಸ್ವೀಟು. ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ಒಂದ್ಸಲ ಟ್ರೈ ಮಾಡಿದರೆ ಸಾಕು, ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ. ನಿಮಗೆ ನಾನು ಹೇಳ್ಕೊಟ್ಟಿರೋ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಟ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಎವ್ರಿವನ್.